ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ. ನೋಡಬಹುದು, ಇಂಡಿಯಾ ಸೆಮಿಕಂಡಕ್ಟರ್ ಮಾರ್ಕೆಟ್ ಟು ಹಿಟ್ $103 ಬಿಲಿಯನ್ ಬೈ 2030. 2030 ನಮ್ಮ ಭಾರತದ ಸೆಮಿಕಂಡಕ್ಟರ್ ಇಂಡಸ್ಟ್ರಿ $103 ಬಿಲಿಯನ್ ನ ಮುಟ್ಟಬಹುದು ಅಂತ ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ 3 ಸೆಕ್ಟರ್ಸ್, ಎಐ, ಇವಿ ಅಂಡ್ ಡಿಫೆನ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ಫ್ರಾಸ್ಟ್ರಕ್ಚರ್, ಎಲೆಕ್ಟ್ರಿಕ್ ಮೊಬಿಲಿಟಿ ಅಂಡ್ ಡಿಫೆನ್ಸ್ ಮಾಡರ್ನೈಸೇಷನ್ ವಿಲ್ ಡ್ರೈವ್ ಇಂಡಿಯಾಸ್ ಡೊಮೆಸ್ಟಿಕ್ ಸೆಮಿಕಂಡಕ್ಟರ್ ಮಾರ್ಕೆಟ್ ಓವರ್ ದ ನೆಕ್ಸ್ಟ್ ಡಿಕೇಡ್ ಅಕಾರ್ಡಿಂಗ್ ಟು ಎ ರಿಪೋರ್ಟ್ ಬೈ ಅರ್ಲಿ ಸ್ಟೇಜ್ ಫಂಡ್ ಇಂಡಿಯಾ ಪಾರ್ಟ್ನರ್ಸ್. ನಿಮ್ಗೆ ಈಗಾಗಲೇ ಗೊತ್ತಿದೆ ಎಐ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ತಿದೆ ಅಂತ. ಹಾಗೆ ಇವಿ ಕೂಡ ತುಂಬಾ ಮುನ್ನೆಲೆಯಲ್ಲಿದೆ ನಮ್ಮ ಭಾರತದಲ್ಲಿ. ಇನ್ನು ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸರ್ಕಾರದ ಸ್ಪೆಂಡಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಜೊತೆಗೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಬೇಕು ಅನ್ನುವಂತ ಗುರಿಗಳು ಇದಾವೆ. ಇವೆಲ್ಲವೂ ಕೂಡ ಸೆಮಿ ಕಂಡಕ್ಟರ್ ನ ಬಳಸುವಂತವೆ. ಹಾಗಾಗಿ ಇಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಈ ರಿಸರ್ಚ್ ರಿಪೋರ್ಟ್ ಹೇಳ್ತಾ ಇದೆ. ಜೊತೆಗೆ ನೋಡಬಹುದು, ವಿತ್ ಡೇಟಾ ಸೆಂಟರ್ ಕೆಪಾಸಿಟಿ ಎಕ್ಸ್ಪೆಕ್ಟೆಡ್ ಟು ಸರ್ಜ್ ಟು 9 ಗಿಗಾವ್ಯಾಟ್ ಬೈ 2030 ಫ್ರಮ್ ಅಬೌಟ್ 1.5 ಗಿಗಾವ್ಯಾಟ್ ಅಟ್ ಪ್ರೆಸೆಂಟ್. ಈಗ ಜಸ್ಟ್ 1.5 ಗಿಗಾವ್ಯಾಟ್ ಇದೆ ಕೆಪಾಸಿಟಿ. ಅದು 9 ಗಿಗಾವ್ಯಾಟ್ ತಲುಪಬಹುದು 2030 ಅಂತ ಲೆಕ್ಕಾಚಾರ ಮಾಡ್ತಿದ್ದಾರೆ. ಮೇ ಬಿ ಅದು ಸಾಧ್ಯ ಕೂಡ ಇದೆ, ಯಾಕಂದ್ರೆ ಈಗ ಆಗ್ತಿರುವಂತ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ರೆ ಖಂಡಿತ ಇದು ಅಚೀವಬಲ್ ಅಂತಾನೆ ಹೇಳ್ಬಹುದು. ಜೊತೆಗೆ ಇಂಡಿಯಾ ಎಐ ಮಿಷನ್ ಆಲ್ರೆಡಿ ಡಿಪ್ಲಾಯಿಂಗ್ 38,000 ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ಸ್ GPUs ಅಗೇನೆಸ್ಟ್ ಎನ್ ಒರಿಜಿನಲ್ ಟಾರ್ಗೆಟ್ ಆಫ್ 10,000. ಮುಂಚೆ 10,000 ಟಾರ್ಗೆಟ್ ಅನ್ನು ಹಾಕೊಂಡ್ರೆ ಈಗಾಗಲೇ 38,000 GPUs ಅನ್ನ ಡಿಪ್ಲಾಯ್ ಮಾಡ್ತಾ ಇದೆ ಇಂಡಿಯಾ ಎಐ ಮಿಷನ್. ಇದು ಕೂಡ ಚಿಪ್ಸ್ ಡಿಮಾಂಡ್ ಅನ್ನ ಜಾಸ್ತಿ ಮಾಡುತ್ತೆ. 10,000 ಟಾರ್ಗೆಟ್ ಹಾಕೊಂಡು 38,000 ಮಾಡ್ತಿದ್ದಾರೆ ಅಂದ್ರೆ 28,000 ಜಾಸ್ತಿ. ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಈ ಸೆಗ್ಮೆಂಟ್ ಗೆ. 2024 ಅಲ್ಲಿ $52 ಬಿಲಿಯನ್ ಸೆಮಿಕಂಡಕ್ಟರ್ ಮಾರ್ಕೆಟ್ 2030 ಅಂದ್ರೆ ನೆಕ್ಸ್ಟ್ 4 ಇಯರ್ಸ್ 103 ಅಂದ್ರೆ ಆಲ್ಮೋಸ್ಟ್ ಡಬಲ್. ಖಂಡಿತ ಈ ರೀತಿ ಪರ್ಫಾರ್ಮೆನ್ಸ್ ಏನಾದ್ರು ಬಂತು ಅಂದ್ರೆ ಆಬ್ವಿಯಸ್ಲಿ ಆ ಸೆಕ್ಟರ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಬಟ್ ಇಲ್ಲಿರುವಂತಹ ಅಪಾರ್ಚುನಿಟೀಸ್ ಚೆನ್ನಾಗಿ ಉಪಯೋಗ ಆಗಬೇಕು ಅಂದ್ರೆ ಇನ್ನೂ ಒಂದಷ್ಟು ಬದಲಾವಣೆಗಳಾಗಬೇಕು. ಸೊ ಮೇ ಬಿ ಆ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಈಗಾಗಲೇ ನಡೀತಿದೆ. ಮುಂದಿನ 18 ತಿಂಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಯಾಕೆಂದ್ರೆ ಇಕೋಸಿಸ್ಟಮ್ ಟ್ರಾನ್ಸಿಷನ್ ಫ್ರಮ್ ಪಾಲಿಸಿ ಅನೌನ್ಸ್ಮೆಂಟ್ ಟು ಆಪರೇಷನಲ್ ರೆಡಿನೆಸ್. ಎಕೋಸಿಸ್ಟಮ್ಸ್ ಅಲ್ಲಿ ಬದಲಾವಣೆಗಳಾಗ್ತಾ ಇದೆ. ಜೊತೆಗೆ ಪಾಲಿಸಿ ಅನೌನ್ಸ್ಮೆಂಟ್ ಗಳು ಕೂಡ ಇತ್ತೀಚೆಗೆ ವೇಗವನ್ನು ಪಡ್ಕೊಳ್ತಿದ್ದಾವೆ. ಮೇ ಬಿ ಅದೆಲ್ಲವೂ ಕೂಡ ಕ್ರೂಷಿಯಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗೆ ರಿಪೋರ್ಟ್ ಪ್ರಕಾರ ನೋಡುವುದು, ದಿಸ್ ಇಸ್ ಎ ಫಾಸ್ಟ್ ಪೇಸ್ ಗ್ರೋತ್ ಸೆಕ್ಟರ್. Broadly, there are 3 to 4 types of companies emerging in India across IP, fabless product, service and AI-driven EDA, electronic design automation. We see a 4 to 5x growth opportunity in venture investments over the next 2 years. Satish Andhra, managing partner at India Partners, told ET. So, ಮೂರಿಂದ 4 ಟೈಪ್ ಆಫ್ ಕಂಪನೀಸ್ ಭಾರತದಲ್ಲಿ ಕೆಲಸ ಮಾಡ್ತಿದ್ದಾವೆ ಈ ಸೆಗ್ಮೆಂಟ್ ಅಲ್ಲಿ. 4 to 5x ಗ್ರೋತ್ ಅಪರ್ಚುನಿಟಿ ವೆಂಚರ್ ಇನ್ವೆಸ್ಟ್ಮೆಂಟ್ಸ್ ಗೆ ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಈ ರಿಪೋರ್ಟ್ ನ ಮೂಲಕ. ಒಟ್ಟಿನಲ್ಲಿ ಭಾರತದಲ್ಲಿ ಎಸ್ಪೆಷಲಿ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಅವಕಾಶಗಳು ಓಪನ್ ಅಪ್ ಆಗ್ತಾ ಇದೆ. ಎಐ, ಇವಿ ಹಾಗೂ ಡಿಫೆನ್ಸ್ ಸೆಕ್ಟರ್ ಮಾಡರ್ನೈಸೇಷನ್ ಕಾರಣಕ್ಕೆ ಈ ಸೆಕ್ಟರ್ ನ ಫೋಕಸ್ ಮಾಡಿದ್ರೆ ಮೇ ಬಿ ಒಂದಷ್ಟು ಲಾಭ ಇನ್ವೆಸ್ಟರ್ಸ್ ಕೂಡ ಆಗಬಹುದು. ಈಗಾಗಲೇ ಹಲವರು ಈ ಸೆಕ್ಟರ್ ಅಲ್ಲಿ ಹೂಡಿಕೆಯನ್ನ ಮಾಡಿದ್ದೀರಿ, ಅದನ್ನ ಕಾನ್ಫಿಡೆಂಟ್ ಆಗಿ ಮುಂದುವರಿಸುವಂತ ಸುದ್ದಿ ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ರೆ. ಬಟ್ ವಾಲಟಿಲಿಟಿ ಇರುತ್ತೆ, ಆ ವಾಲಟಿಲಿಟಿಯನ್ನ ಬೇರ್ ಮಾಡುವಂತ ಪೇಷನ್ಸ್ ಇನ್ವೆಸ್ಟರ್ಸ್ ಗೆ ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ FTA ಬಗ್ಗೆ ನೋಡಬಹುದು. ಇಂಡಿಯಾ EU FTA ಇನ್ಕ್ಲೂಡ್ಸ್ ಲೆಸ್ಸರ್ ಡ್ಯೂಟಿ ಪ್ರಾವಿಷನ್ ಫಾರ್ ಆಂಟಿ ಡಂಪಿಂಗ್ ಡ್ಯೂಟೀಸ್. ಅಂದ್ರೆ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ನ ಸೇವ್ ಮಾಡ್ಲಿಕ್ಕೆ ಸರ್ಕಾರಗಳು ಆಗಾಗ ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಹಾಕ್ತಿರ್ತವೆ. ಅಂದ್ರೆ ನಮ್ಮಲ್ಲಿ ಉತ್ಪಾದನೆ ಮಾಡುವಂತ ಪ್ರಾಡಕ್ಟ್ ಅನ್ನ ಬೇರೆ ಯಾವ್ದಾದ್ರು ದೇಶ ನಮಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರೆ, ಅದು ಕಡಿಮೆ ಪ್ರೈಸ್ ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಸರ್ಕಾರ ಹಾಕುತ್ತೆ. ಅಂದ್ರೆ ಪ್ರೈಸ್ ಅನ್ನ ಮ್ಯಾಚ್ ಮಾಡಕ್ಕೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಪ್ರಾಡಕ್ಟ್ ಏನಿರುತ್ತೆ ಅದರ ಪ್ರೈಸ್ ಹಾಗೂ ಇಂಪೋರ್ಟ್ ಮಾಡ್ಕೊಳ್ಳುವಂತ ಪ್ರಾಡಕ್ಟ್ ನ ಪ್ರೈಸ್ ಎರಡು ಕೂಡ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್, ನಾವು ಸೋಲಾರ್ ಪನೆಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವಿ. ಈಗ ಯುರೋಪಿಯನ್ ಯೂನಿಯನ್ ನ ಯಾವುದೋ ದೇಶ ಸೋಲಾರ್ ಪನೆಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ಅದು ಕೂಡ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ. ಎರಡರ ಪ್ರೈಸ್ ಬಿಗ್ ಡಿಫರೆನ್ಸ್ ಇರಬಾರ್ದು. ಅದರಲ್ಲೂ ಎಸ್ಪೆಷಲಿ ಡೊಮೆಸ್ಟಿಕ್ ಪ್ರಾಡಕ್ಟ್ ಗಿಂತ ಇಂಪೋರ್ಟ್ ಮಾಡ್ಕೊಳ್ಳುವಂತ ಪ್ರಾಡಕ್ಟ್ ನ ಪ್ರೈಸ್ ತುಂಬಾ ಕಡಿಮೆ ಇರಬಾರ್ದು. ಫಾರ್ ಎಕ್ಸಾಂಪಲ್, 10,000ಕ್ಕೆ ನಾವು ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತಿದೀವಿ ಅಂದ್ರೆ ಇಂಪೋರ್ಟ್ ಮಾಡ್ಕೊಳ್ಳುವಂತ ಪ್ರಾಡಕ್ಟ್ 5,000 ಸಿಗುತ್ತೆ ಅಂದ್ರೆ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ಯಾರು ತಗೊಳ್ತಾರೆ? ಹಾಗಾಗಿ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ನ ಸೇವ್ ಮಾಡ್ಲಿಕ್ಕಾಗಿ
ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಹಾಕ್ತಾರೆ. ಪ್ರೈಸ್ ಮ್ಯಾಚ್ ಆಗ್ಬೇಕು. ಸ್ವಲ್ಪ ಡಿಫರೆನ್ಸ್ ಇದ್ರೆ ಓಕೆ, 10,000 9,800 9,700 ಈ ರೀತಿ ಡಿಫರೆನ್ಸ್ ಇದೆ, 100 ರೂಪಾಯಿ ಅಂದ್ರೆ ಇಟ್ಸ್ ಓಕೆ. ಬಟ್ ಬಿಗ್ ಡಿಫರೆನ್ಸ್ ಆಗೋಗಿಲ್ವಲ್ಲ, 1,000 ರೂಪಾಯಿ ಡಿಫರೆನ್ಸ್ ಆಗೋಗಿಲ್ವಲ್ಲ. ನಾನು ಸುಮ್ಮನೆ ಉದಾಹರಣೆಗೆ ಹೇಳಿದೆ, ಅಲ್ಲಿ ಡಿಫರೆನ್ಸಸ್ ಬೇರೆ ತರ ಇರುತ್ತೆ. ಯಾಕೆ ಡೊಮೆಸ್ಟಿಕ್ ಬಿಸ್ನೆಸಸ್ ಅನ್ನ ಸೇವ್ ಮಾಡಬೇಕು? ನಮ್ಮಲ್ಲಿ ಅವುಗಳು ಜಾಬ್ ಕ್ರಿಯೇಟ್ ಮಾಡಿರ್ತವೆ. ಇನ್ ಕೇಸ್ ಆ ಕಂಪನಿಗಳು ಮುಚ್ಚೋದ್ರೆ ಅಲ್ಲಿ ಕೆಲಸ ಮಾಡುವಂತ ಕೆಲಸಗಾರರ ಕುಟುಂಬಗಳು ಬೀದಿಗೆ ಬರ್ತವೆ. ಹಾಗಾಗಿ ಇದೆಲ್ಲವನ್ನು ಸೇವ್ ಮಾಡ್ಬೇಕಲ್ವಾ. ಹಾಗಾಗಿ ದೇಶಗಳು ಈ ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಹಾಕ್ತವೆ. ಸೇಮ್ ಪ್ರಾಡಕ್ಟ್ ನಮ್ಮಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದ್ರೆ, ಹೊರಗಡೆಯಿಂದನೂ ಬರ್ತಿದ್ರೆ, ಅವಾಗ ಎರಡನ್ನು ಪ್ರೈಸ್ ಮ್ಯಾಚ್ ಮಾಡ್ಲಿಕ್ಕೆ ಈ ರೀತಿಯ ಡ್ಯೂಟಿಯನ್ನ ಹಾಕ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಸ್ಟೀಲ್ ಗೆ ಪದೇ ಪದೇ ನೋಡ್ತಾ ಇರ್ತೀವಿ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕಿದೆ ಅಂತ. ಇಮಿಡಿಯೇಟ್ಲಿ ನಮ್ಮ ಸ್ಟೀಲ್ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಯಾಕೆಂದ್ರೆ ಡೊಮೆಸ್ಟಿಕ್ ಕಂಪನೀಸ್ ಗೆ ಅದರಿಂದ ಉಪಯೋಗ ಆಗುತ್ತಲ್ಲ. ಹಾಗಾಗಿ ಈಗ EU ಹಾಗೂ ಭಾರತ FTA ಮಾಡ್ಕೊಂಡಿದ್ದಾವೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ. ಇಲ್ಲಿ ಆಂಟಿ ಡಂಪಿಂಗ್ ಡ್ಯೂಟಿ ಇರುತ್ತಾ ಅಂತ ನೋಡಿದ್ರೆ ಇರುತ್ತೆ, ಬಟ್ ಕಡಿಮೆ ಪ್ರಮಾಣದಲ್ಲಿ. ಡೊಮೆಸ್ಟಿಕ್ ಇಂಡಸ್ಟ್ರಿಯನ್ನ ಸೇವ್ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ದೊಡ್ಡ ಪ್ರಮಾಣದಲ್ಲಿ ಹಾಕುವ ಆಗಿಲ್ಲ ಅಂತ ಎರಡು ದೇಶಗಳು ಅಥವಾ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಪ್ರಾವಿಷನಿಂಗ್ ಅನ್ನ ಮಾಡ್ಕೊಂಡಿದ್ದಾವೆ ಈ ಡೀಲ್ ಅಲ್ಲಿ. ಇನ್ನು ನೆಕ್ಸ್ಟ್ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆನೆ ನೋಡಬಹುದು. ಇಂಡಿಯಾ EU ಅಗ್ರಿ ಆನ್ 5-year ಮೋಸ್ಟ್ ಫೇವರ್ಡ್ ನೇಷನ್ ಟ್ರೀಟ್ಮೆಂಟ್ ಇನ್ ಟ್ರೇಡ್ ಡೀಲ್. ಮೋಸ್ಟ್ ಫೇವರ್ಡ್ ನೇಷನ್ಸ್ ಅಂದ್ರೆ ಒಂದಷ್ಟು ಬೆನಿಫಿಟ್ಸ್ ಇರುತ್ತೆ, ಯಾಕಂದ್ರೆ ನಮ್ಮ ಫ್ರೆಂಡ್ ಅಂತ. ಈ MFN ಸ್ಟೇಟಸ್ ಇಂದ ಒಂದಷ್ಟು ಬೆನಿಫಿಟ್ಸ್ ಇರುತ್ತೆ ಎರಡು ದೇಶಗಳಿಗೆ ಅಥವಾ ಯುರೋಪಿಯನ್ ಯೂನಿಯನ್ ಹಾಗೂ ಭಾರತಕ್ಕೆ. ಯಾಕಂದ್ರೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಕಡಿಮೆ ಆಗುತ್ತೆ ಮೋಸ್ಟ್ ಫೇವರ್ಡ್ ನೇಷನ್ ಕಾರಣಕ್ಕೆ. ಮುಂದಿನ 5 ವರ್ಷಗಳ ಕಾಲ ಮೋಸ್ಟ್ ಫೇವರ್ಡ್ ನೇಷನ್ ಟ್ರೀಟ್ಮೆಂಟ್ ನ ಟ್ರೇಡ್ ಡೀಲ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು ನಮ್ಮ ಸುಂಕಪ್ಪನ ಕಡೆ ಬಂದ್ರೆ, ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಸೀಕ್ಸ್ ಡಿಲೇ ಇನ್ ಟ್ಯಾರಿಫ್ ರೀಫಂಡ್ ಫೈಟ್. ಟ್ಯಾರಿಫ್ ಅಗೇನೆಸ್ಟ್ ಏನು ಆರ್ಡರ್ ಬಂತು ಸುಪ್ರೀಂ ಕೋರ್ಟ್ ಇಂದ, ಆನಂತರ ರಿಫಂಡ್ ಮಾಡ್ಬೇಕಲ್ಲ ಕಲೆಕ್ಟ್ ಮಾಡಿರೋದನ್ನ. ಈ ಟ್ಯಾರಿಫ್ ರೀಫಂಡ್ ಫೈಟ್ ಏನಿದೆ ಅಂದ್ರೆ ಇದು ಕೂಡ ಅಗೇನ್ ಕೋರ್ಟ್ ಹೋಗಿದೆ ಕೇಸ್. ಅದನ್ನ ಡಿಲೇ ಮಾಡ್ಲಿಕ್ಕೆ ಬಯಸ್ತಿದ್ದಾರೆ ಇವರು. ಲೇಟ್ ಮಾಡಿದ್ರೆ ಮೇ ಬಿ ಒಂದಷ್ಟು ಅಡ್ವಾಂಟೇಜ್ ಆಗ್ಬೋದು ಅಂತಾನೇನು. ಜೊತೆಗೆ ಟ್ರಂಪ್ ಮತ್ತೆ ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಮೇಲೆ ಬ್ಲಾಸ್ಟ್ ಆಗಿದ್ದಾರೆ. ನೋಡಬಹುದು, ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ಅಟ್ ಸ್ಟೇಕ್. ಟ್ರಂಪ್ ಬ್ಲಾಸ್ಟ್ ಸುಪ್ರೀಂ ಕೋರ್ಟ್ ಅಗೇನ್ ಫಾರ್ ಸ್ಟ್ರೈಕಿಂಗ್ ಡೌನ್ ಟ್ಯಾರಿಫ್ ಇಲ್ಲಿಗಲ್ ಅಂತ ಹೇಳಿದ್ದಕ್ಕೆ ಟ್ರಂಪ್ ಉರ್ದು ಬೀಳ್ತಿದ್ದಾರೆ ಸುಪ್ರೀಂ ಕೋರ್ಟ್ ಮೇಲೆ. ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಟ್ರಂಪ್ ಹೋಗಿ ತನ್ನ ಸಂಸತ್ತಲ್ಲಿ ಅಪ್ರೂವ್ ಮಾಡ್ಕೊಂಡು ಬರ್ಬೋದಲ್ಲ. ಆಗ ಯಾವ ಸುಪ್ರೀಂ ಕೋರ್ಟ್ ತಡೆಯಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತಿರೋದು ಅದನ್ನೇ, ಟ್ಯಾರಿಫ್ ವಿಚಾರಗಳು ಸಂಸತ್ತಿಗೆ ಸಂಬಂಧಪಟ್ಟದ್ದು. ಸಂಸತ್ತಲ್ಲಿ ನೀವು ಅಪ್ರೂವ್ ಮಾಡ್ಕೊಳ್ಳಿ, ಲಾ ಮಾಡಿ ಟ್ಯಾರಿಫ್ ಹಾಕಿ ಅಂತ. ಸೊ ಟ್ರಂಪ್ಗೆ ಗೊತ್ತು ಸಂಸತ್ತಲ್ಲಿ ನಾನು ಮಾಡಕ್ ಆಗಲ್ಲ ಅಂತ. ಯಾಕಂದ್ರೆ ಅಲ್ಲಿ ಡೆಮಾಕ್ರಾಟ್ಸ್ ಒಪ್ಕೊಳ್ಬೇಕು, ಅವ್ರು ಒಪ್ಪಲ್ಲ ಇವರ ಸುಂಕದ ನೀತಿಗಳಿಗೆ. ಹಾಗಾಗಿ ಟ್ರಂಪ್ ಈ ಅಡ್ಡದಾರಿಯನ್ನ ಇಟ್ಕೊಂಡಿದ್ರು ಟ್ಯಾರಿಫ್ ಹಾಕಕ್ಕೆ. ಬಟ್ ಈಗ ಆ ಅಡ್ಡದಾರಿಯನ್ನ ಸುಪ್ರೀಂ ಕೋರ್ಟ್ ಬ್ಲಾಕ್ ಮಾಡ್ಬಿಡ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ ಮೇಲೆ ಉರಿದು ಬೀಳ್ತಿದ್ದಾರೆ. ಟ್ಯಾರಿಫ್ ಹಾಕ್ಲೇಬೇಕು ಅನ್ನೋರು ಡೆಮಾಕ್ರಾಟ್ಸ್ ಅನ್ನು ಕೂಡ ಕನ್ವಿನ್ಸ್ ಮಾಡ್ಬೇಕು. ಬಟ್ ಅದು ಟ್ರಂಪ್ ಇಂದ ಆಗೋ ಕೆಲಸ ಅಲ್ಲ. ಹಾಗಾಗಿನೇ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ಸುತ್ತೆ, ಅಥವಾ ನನ್ ಕೈಲಾಗಲ್ಲ ಅಂತ ಬಿಟ್ಬಿಟ್ಟವ್ರೆ ಅವ್ರನ್ನ ಒಪ್ಸಕ್ಕೆ. ನಂತರ ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಇನ್ವೆಸ್ಟರ್ಸ್ ಪ್ರಿಫರೆನ್ಸ್ ಶಿಫ್ಟಿಂಗ್ ಫ್ರಮ್ FDs ರಿಯಲ್ ಎಸ್ಟೇಟ್ ಟು ಈಕ್ವಿಟೀಸ್ ಪೋಸ್ಟ್ ಕೋವಿಡ್. ಜರೋದಾಸ್ ನಿತಿನ್ ಕಾಮತ್. ಎಸ್ಪೆಷಲಿ ಇದು ನಾವೆಲ್ಲರೂ ಅಬ್ಸರ್ವ್ ಮಾಡ್ತಿರುವಂತದ್ದೇ. 2020 ನಂತರ ಇಂಡಿಯನ್ ಇನ್ವೆಸ್ಟರ್ ಗಳ ಮೈಂಡ್ ಸೆಟ್ ಬದಲಾಗಿದೆ. ಮುಂಚೆ FD, ರಿಯಲ್ ಎಸ್ಟೇಟ್, ಗೋಲ್ಡ್ ಈ ರೀತಿ ಇನ್ವೆಸ್ಟ್ ಮಾಡ್ತಿದ್ದವರು ಈಗ ಈಕ್ವಿಟೀಸ್ ಕಡೆ ಕೂಡ ಫೋಕಸ್ ಅನ್ನ ಮಾಡ್ತಿದ್ದಾರೆ. ಈಕ್ವಿಟೀಸ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಗೋಲ್ಡ್ ಲಾಸ್ಟ್ 1.5 ವರ್ಷದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಇನ್ನೂ ಹೆಚ್ಚಾಗಿದೆ, ಅದು ಗೊತ್ತಿರುವಂತದ್ದೇ. ಜೊತೆಗೆ ಈಕ್ವಿಟೀಸ್ ಕಡೆ ಕೂಡ ಇವರ ಫೋಕಸ್ ಈಗ ಜಾಸ್ತಿ ಆಗಿದೆ. ಒಳ್ಳೆ ಬೆಳವಣಿಗೆ, ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಎಂಟರ್ ಆದ್ರೆ ಇಲ್ಲಿ ಲಾಭವನ್ನು ಮಾಡುವಂತ ಚಾನ್ಸಸ್ ಇದೆ. ಶಾರ್ಟ್ ಟರ್ಮ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ, ಅದನ್ನ ಬೇರ್ ಮಾಡುವಂತ ಪೇಷನ್ಸ್ ಇನ್ವೆಸ್ಟರ್ಸ್ ಗೆ ಇರಬೇಕಾಗುತ್ತೆ. ನಂತರ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತ ಒಂದು ಸುದ್ದಿ. NSE ಹಾಗೂ BSE ಸುಮಾರು 5.5 ಲಕ್ಷ ಪೆನಾಲ್ಟಿ ಹಾಕಿದ್ದು. ಅಂದ್ರೆ ಎರಡು ಕೂಡ 5.5 ಆಲ್ಮೋಸ್ಟ್ 11 ಲಕ್ಷ. ಸೆಬಿ ನಾರ್ಮ್ ವೈಲೇಷನ್ ನ ಕಾರಣಕ್ಕೆ, ಸೆಬಿಯ ಲಿಸ್ಟಿಂಗ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನ ಮುರಿದಿರೋ ಕಾರಣಕ್ಕೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಂಪನಿಯ ಮೇಲೆ ಎರಡರಿಂದ ಸೇರಿ ಸುಮಾರು 11 ಲಕ್ಷ ಫೈನ್ ಅನ್ನ ಹಾಕಿದ್ದಾವೆ NSE ಹಾಗೂ BSE ಎರಡು ಎಕ್ಸ್ಚೇಂಜಸ್. ಅಂದ್ರೆ ಕಂಪನಿಗಳು ಕೇರ್ಫುಲ್ ಆಗಿರಬೇಕು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡಬೇಕು. ಆಗ ಈ ತರದ ಸಮಸ್ಯೆಗಳಾಗೋದಿಲ್ಲ. ನೆಕ್ಸ್ಟ್, ಇಂಡಿಗೋ ಬಿಕಮ್ಸ್ ಫಸ್ಟ್ ಇಂಡಿಯನ್ ಏರ್ಲೈನ್ ಟು ಅಕ್ಸೆಸ್ ಜಾಪನೀಸ್ ಈಕ್ವಿಟಿ ಫೈನಾನ್ಸಿಂಗ್ ಫಾರ್ ಏರ್ಕ್ರಾಫ್ಟ್. ರಿಪೋರ್ಟ್ ಮೂಲಕ ಸುದ್ದಿ ಬಂದಿದೆ. ಇಂಡಿಗೋ ಜಪಾನ್ ನ ಈಕ್ವಿಟಿ ಫೈನಾನ್ಸಿಂಗ್ ಪಡ್ಕೊಂಡಿದೆ ತನ್ನ ಏರ್ ಕ್ರಾಫ್ಟ್ ಗೆ ಅಂತ. ಟಿಪಿಕಲಿ ಜಪಾನ್ ನ ಇನ್ವೆಸ್ಟರ್ಸ್ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಹಾಗೂ ಸರ್ಕಾರಿ ಏರ್ಲೈನ್ಸ್ ಕಡೆ ಫೋಕಸ್ ಮಾಡ್ತಾರೆ. ಬಟ್ ಸ್ಟಿಲ್ ಇಂಡಿಗೋ ತನ್ನ 2 ಏರ್ಬಸ್ A320s ಗೆ ಫಂಡಿಂಗ್ ಅನ್ನ ಪಡ್ಕೊಳ್ತಿದೆ ಅಂತ ಸುದ್ದಿ ಬರ್ತಾ ಇದೆ. ಇನ್ನು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ. ನೋಡೋಣ ಕಂಪನಿ ಏನಾದ್ರೂ ನಾಳೆ ನಾಡಿದ್ರು ಅಷ್ಟರಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡುತ್ತಾ ಅಂತ. ಇನ್ನು ನಿನ್ನೆ ವಿಶಾಲ್ ಮೆಗಾಮಾರ್ಟ್ ಅಲ್ಲಿ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಅದಕ್ಕೆ ಕಾರಣ ದೊಡ್ಡ ಮಟ್ಟದ ಬ್ಲಾಕ್ ಡೀಲ್ಸ್. ಇವತ್ತು ಡೇಟಾ ರಿಲೀಸ್ ಆಗಿದೆ, ನೋಡಬಹುದು ಯಾರು ಬೈ ಮಾಡಿದ್ದಾರೆ ಅಂತ. ಗವರ್ನಮೆಂಟ್ ಆಫ್ ಸಿಂಗಾಪುರ್ ಹಾಗೂ HDFC ಮ್ಯೂಚುವಲ್ ಫಂಡ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಪ್ರಮೋಟರ್ 14% ಸ್ಟೇಕ್ ಅನ್ನ ಸೆಲ್ ಮಾಡಿದ್ದಾರೆ, ಸುಮಾರು 7,636 ಕೋಟಿ ಮೊತ್ತದ ಶೇರುಗಳನ್ನ. ಅದರಲ್ಲಿ ಮಾನಿಟರಿ ಅಥಾರಿಟಿ ಆಫ್ ಸಿಂಗಾಪುರ್ ಕೂಡ ಒಬ್ಬರು ಕೀ ಬೈಯರ್ ಆಗಿದ್ದಾರೆ. ಸುಮಾರು 858 ಕೋಟಿ ಮೊತ್ತದ ಶೇರುಗಳನ್ನ ಇವರು ತಗೊಂಡಿದ್ದಾರೆ. ನಂತರ ಗವರ್ನಮೆಂಟ್ ಆಫ್ ಸಿಂಗಾಪುರ್ 12.69 ಕೋಟಿ ಶೇರುಗಳನ್ನ ತಗೊಂಡಿದೆ. ನಂತರ HDFC ಮ್ಯೂಚುವಲ್ ಫಂಡ್ ನೋಡಬಹುದು 9.4 ಕೋಟಿ ಶೇರುಗಳನ್ನ ತಗೊಂಡಿದ್ದಾರೆ. 3 ಬಿಗ್ ಬೈಯರ್ಸ್ ನೋಡ್ಲಿಕ್ಕೆ ಸಿಕ್ಕಿದ್ದಾರೆ. ಗವರ್ನಮೆಂಟ್ ಆಫ್ ಸಿಂಗಾಪುರ್, HDFC ಮ್ಯೂಚುವಲ್ ಫಂಡ್ ಹಾಗೂ ಮಾನಿಟರಿ ಅಥಾರಿಟಿ ಆಫ್ ಸಿಂಗಾಪುರ್. ಈ ಮೂವರು ದೊಡ್ಡ ಮಟ್ಟದ ಬೈಯಿಂಗ್ ಅನ್ನು ವಿಶಾಲ್ ಮೆಗಾಮಾರ್ಟ್ ಅಲ್ಲಿ ನಿನ್ನೆಯ ಬ್ಲಾಕ್ ಡೀಲ್ ಅಲ್ಲಿ ಮಾಡಿದ್ದಾರೆ.
ಸರಿ ಗೆಳೆಯರೆ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. 6 ತಿಂಗಳ ಪ್ರೋಗ್ರಾಮ್ ಆಗಿರುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ. ಆದ್ರೆ ಒಂದು ಒಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಏನೆಲ್ಲ ಚೆಕ್ ಮಾಡಬೇಕು, ಫಂಡಮೆಂಟಲ್ಸ್ ಆಗ್ಬಹುದು, ಟೆಕ್ನಿಕಲ್ಸ್ ಆಗ್ಬಹುದು, ಅಥವಾ ಎರಡನ್ನು ಇಂಟಿಗ್ರೇಟ್ ಮಾಡೋದಾಗ್ಬಹುದು, ರೈಟ್ ಟೈಮ್ ಎಂಟ್ರಿ ಎಕ್ಸಿಟ್ ಅನ್ನು ಫೈಂಡ್ ಮಾಡೋದಕ್ಕೆ ಈ ರೀತಿಯ ಹಲವು ಟೆಕ್ನಿಕ್ಸ್ ಅನ್ನು ತಿಳಿಸ್ಕೊಡ್ತೀವಿ. ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಉಪಯೋಗಕ್ಕೆ ಬರುವಂತಹ ವಿಷಯವನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.